ನಮಸ್ತೆ ಮಕ್ಕಳೇ. ದ್ವಿತೀಯ PUC ಗದ್ಯ ಭಾಗದ 5ನೇ ಪಾಠ ಧಣಿಗಳ ಬೆಳ್ಳಿ ಲೋಟದ ಬಗ್ಗೆ ನಾವು ಮಾತಾಡ್ತಾ ಇದ್ದೆವು. ಬಹುತೇಕ ವಿಷಯಗಳನ್ನು ಮುಗಿಸಿದ್ದೆವು. ಕಳೆದುಕೊಂಡಂತಹ ಬೆಳ್ಳಿ ಲೋಟ ಎಷ್ಟು ಪ್ರಾರ್ಥಿಸಿದರೂ ಕೂಡ ಧಣಿಗಳ ಮನಸ್ಸು ಕರಗದೆ ಅದನ್ನು ಕುದುಪನ ಕುಟುಂಬವೇ ಕದ್ದಿದೆ ಎನ್ನುವಂತಹ ಆಪಾದನೆ. ಚಿನ್ನಮ್ಮ ಈ ಆಪಾದನೆಯಿಂದ ಸೊರಗಿ ಹೋಗಿದ್ದಳು. ಮಾನಸಿಕವಾಗಿ ತುಂಬ ನೊಂದಿದ್ದಳು. ಹೀಗೆ ಆ ಘಟನೆಯಾಗಿ 9 ತಿಂಗಳ ಬಳಿಕ ಹೂಳೆತ್ತುವ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದಾರೆ ಚಿನ್ನಮ್ಮ ಕುದುಪ ದಂಪತಿ. ಅಲ್ಲಿಂದ ಪಾಠವನ್ನು ಮುಂದುವರಿಸುವ. ಹೂಳೆತ್ತುವ ಕೆಲಸ ಹಾಗೆಯೇ ಮುಂದುವರೆದಿತ್ತು. ಮೂಳೆ ಮುರಿದು ಹೋಗುವಂತಹ ಕೆಲಸವದು. ಅಂದರೆ ವಿಪರೀತ ಬಿಸಿಲಿನ ನಡುವೆ ಹೂಳೆತ್ತುವುದಂತಂದರೆ ಕಸ, ಮಣ್ಣು, ಕೆಸರು ಇವುಗಳನ್ನೆಲ್ಲೆತ್ತಿ ತೆಂಗಿನ ಮರದ ಬುಡಕ್ಕೆ ಅದನ್ನು ಹಾಕುವುದು. ಕುದುಪ ಸುಸ್ತಾದ. ಒಂದೆರಡು ಕ್ಷಣ ಅಲ್ಲೇ ನೀರೊಳಗೆ ಕುಸಿದು ಕುಳಿತ. ನೆರಳಲ್ಲಿದ್ದ ಧಣಿಗಳಿಗೆ ಸಿಟ್ಟಿನಿಂದ ಪಿತ್ತವೇರಿದಂತಾಯಿತು. ಅಡಿಗೆರೆ ಹಾಕ್ಕೊಳ್ಳಿ ಮಕ್ಕಳೇ, ಆ ಶಬ್ದ ಸಿಟ್ಟಿನಿಂದ ಪಿತ್ತವೇರಿದಂತಾಯಿತು. ಸಾಮಾನ್ಯವಾಗಿ ಪಿತ್ತ ಏರುವುದು ಯಾವಾಗ? ಇದು ನೋಡಿ, ಇದು ಕೂಡ ಆಡುಭಾಷೆ, ಹಳ್ಳಿಗರ ಭಾಷೆಯನ್ನು ಇಲ್ಲಿ ಕಥೆಗಾತಿ ನಿರೂಪಿಸಿದ್ದಾರೆ. ನಿದ್ರೆ ಬಿಟ್ಟರೆ, ವಿಶೇಷವಾದಂತಹ ಬಿಸಿಲಿನಲ್ಲಿ ಕೆಲಸ ಮಾಡಿದರೆ ನಮ್ಮ ದೇಹದಲ್ಲಿರುವ ಆ ಪಿತ್ತದ ಅಂಶ ಹೆಚ್ಚಾಗುತ್ತದೆ. ಇಲ್ಲಿ ಸುಮ್ಮನೆ ಕೂತಿರುವಂತಹ ಧಣಿಗಳಿಗೆ ಕೂಡ ಪಿತ್ತ ಏರಿತು. ಎದ್ದೇಳುವ ಮೂರ್ಖಾಸಿನವ, ಪಡಿ ಅಳೆಯುವಾಗ ಪಾವಕ್ಕೆ ಕಡಿಮೆ ಮಾಡಿದರೆ ಸುಮ್ಮನಿರ್ತೀಯನು ನೀನು ಎಂದು ಸಿಡುಕಿದರು. ಇಲ್ಲಿ ಪಡಿ ಅಂದರೆ ಅಕ್ಕಿ. ಕೆಲಸಗಾರರಿಗೆ ಧಾನ್ಯ ರೂಪದಲ್ಲಿ ಕೊಡುವಂತಹ ದಿನಗೂಲಿ, ಅನ್ನದ ಬದಲಿಗೆ ಅಕ್ಕಿಯನ್ನು ಕೊಡುವಂತಹ ಸಂಪ್ರದಾಯ ಇತ್ತು. ಪಡಿಯಕ್ಕಿ ಅಳೆಯುವಾಗ ಅಂದರೆ ಪಡಿಯನ್ನು ಅಳೆಯುವಾಗ ಪಾವಕ್ಕಿ ಕಮ್ಮಿ ಮಾಡಿದರೆ, ಪಾವು ಅಂದರೆ ಅದು ಅಳೆಯುವಂತಹ ಮಾಪನ ಸಾಧನ, ಅಳೆಯುವಂತಹ ಸಾಧನ ಪಾವು, ಸೇರು ಮೊದಲಾದವುಗಳು. ನಿನಗೆ ಅಕ್ಕಿ ಕೊಡುವಾಗ ಸ್ವಲ್ಪ ಕಡಿಮೆ ಮಾಡಿದರೆ ನೀನು ಸುಮ್ಮನಿರ್ತೀಯೋ ಎಂದು ಸಿಡುಕಿದರು. ಚಿನ್ನಮ್ಮನಿಗಂತೂ ಪಡಿ ಇಲ್ಲದ ಈ ದುಡಿತದ ಬಗ್ಗೆ ಇನ್ನಿಲ್ಲದಂಥ ಅಸಮಾಧಾನವಿದೆ. ಚಿನ್ನಮ್ಮನಿಗೆ ಏನಾಗ್ತದೆ? ಬೆಳ್ಳಿ ಲೋಟವನ್ನು ಕದ್ದವರು ಮತ್ತು ಬೆಳ್ಳಿ ಲೋಟ ಕಾಣೆಯಾಗುವುದಕ್ಕೆ ನೇರ ಕಾರಣವೇ ಚಿನ್ನಮ್ಮನ ಮಗ ಗುಡ್ಡ ಎನ್ನುವುದಕ್ಕಾಗಿ ಅವನನ್ನು ಹೊಡೆಯುತ್ತಾ ಇರುವಾಗ ಮುಂದಿನ 3 ಬೇಸಿಗೆ ಕಾಲ ಪಡಿ ಇಲ್ಲದೆ ದುಡಿಯುತ್ತೇನೆ ಎನ್ನುವಂಥ ಷರತ್ತಿದ್ದರಿಂದ ಪಡಿ ಇಲ್ಲದೆ ದುಡಿಯುವುದು ಅಂತ ಎನ್ನಿಸುವಾಗಲೇ ಅವಳಿಗೆ ಅಸಮಾಧಾನ ಆಗ್ತಾಯಿತ್ತು. ಒಂದೆಡೆ ಕಳ್ಳತನದ ಅಪವಾದ, ಮತ್ತೊಂದೆಡೆ ಕಠಿಣ ಶ್ರಮದ ದುಡಿತಕ್ಕೂ ಬೆವರಿಗೂ ಪ್ರತಿಫಲವಿಲ್ಲ. ಚಿನ್ನಮ್ಮ ತನ್ನ ಭಾರದ ಒಡಲನ್ನು ಕಣ್ಣೀರು ಜಿನುಗಿಸಿಕೊಂಡು ಮೆದುಗೊಳಿಸಿದಳು. ಚಿನ್ನಮ್ಮನಿಗೆ ಎಲ್ಲ ನೆನಪಾಗುತ್ತದೆ. ಒಂದೆಡೆ ಕಠಿಣ ಶ್ರಮ, ವಿಪರೀತ ಕೆಲಸ, ಆ ಕೆಲಸಕ್ಕೂ ಪಡಿಯಿಲ್ಲ. ಹೀಗಾಗಿ ಚಿನ್ನಮ್ಮನಿಗೆ ದುಃಖ ಬರ್ತದೆ. ಕುದುಪ ಧಣಿಯವರ ಸಿಡುಕು ಬೈಗಳಿಗೆ ಬೆದರಿ ಎದ್ದು ನಿಂತು ಮತ್ತೆ ಕೆಲಸದಲ್ಲಿ ಮಗ್ನನಾದ. ಗಂಡ ಹೆಂಡಿರಿಬ್ಬರು ಹೊಳೆಗೆ ಬೆವರಿನ ಮಳೆ ಸುರಿಸಿದರು. ಇದನ್ನು ಅಡಿಗೆರೆ ಹಾಕೊಳ್ಳಿ ಮಕ್ಕಳೇ. ಹಳ್ಳಿಗರ ಮತ್ತು ಶ್ರಮಿಕ ವರ್ಗದವರ, ಶೋಷಿತರ ನಿಲುವುಗಳು ಮತ್ತು ಶೋಷಿತರಿಗೆ ಮೇಲ್ವರ್ಗದವರಿಂದ ಅಂದರೆ ಉಳ್ಳವರಿಂದ ಆಗುವಂತಹ ನೋವುಗಳೆಷ್ಟು ಎನ್ನುವುದನ್ನು ಈ ವಾಕ್ಯದಲ್ಲಿ ನೀವು ಗಮನಿಸಬಹುದು. ಹೊಳೆಗೆ ಬೆವರಿನ ಮಳೆ ಸುರಿಸಿದರು ಅಂದರೆ ಆ ವೈಶಾಖ ಬೇಸಿಗೆಯ ಕಾಲ. ಆ ಬೇಸಿಗೆ ಕಾಲದಲ್ಲಿ ಹೊಳೆ ಸೊರಗಿರ್ತದೆ, ತುಂಬಿರುವುದಿಲ್ಲ. ಅಂಥ ಹೊಳೆಗೆ ಬೆವರಿನ ಮಳೆಯೇ ಸುರಿಸಿದರು. ಅಷ್ಟು ಕಷ್ಟಪಟ್ಟು ದುಡಿತಾ ಇದ್ದಾರೆ. ಆ ಹೊಳೆ ಸಹಜವಾದ ನೀರಿನಿಂದ ತುಂಬಿ ತುಳುಕಬೇಕಿತ್ತು. ಆದರೆ ಇವರು ಬೆವರಿನ ಮಳೆಯನ್ನೇ ಸುರಿಸಿ ಅದನ್ನು ತುಂಬುವ ಹಾಗೆ ಮಾಡಿದರು. ಅಂದರೆ ಹರಿಯುವ ನೀರಿಗಾದರೂ ತಮ್ಮ ಕಣ್ಣೀರು ಅರ್ಥ ಆಗಲಿ ಎನ್ನುವಂತಹ ಒಂದು ನಿಲುವಾದರೆ, ನಮ್ಮ ಈ ಪಡಿಯಿಲ್ಲದ ಈ ದುಡಿತಕ್ಕೆ ಈ ಹೊಳೆಯೂ ಪರೋಕ್ಷ ಕಾರಣ. ನಿನ್ನಿಂದಾಗಿ ನನಗೆ ಈ ಸ್ಥಿತಿ ಬಂತು, ನನ್ನ ಕಣ್ಣೀರನ್ನು ನೋಡು, ಇಂದಲ್ಲ ನಾಳೆ ನಿನಗಿದರ ಕಷ್ಟ ಗೊತ್ತಾಗ್ತದೆ ಅಂತ ಹೇಳುವ ನಿಲುವುಗಳು ಇದೆ. ತುಂಬ ಕೆಲಸ ಮಾಡ್ತಿರುವ ಸಂದರ್ಭದಲ್ಲಿ ಕುದುಪನಂತೂ ಆ ಬಿರು ಬಿಸಿಲಿನ ಝಳಕ್ಕೆ ಕುಸಿಯುವಂತನಾದ. ಆದರೂ ಧಣಿಗಳ ಭಯದಿಂದ ಕುಸಿಯದಾದ. ವಿಪರೀತ ಬಿಸಿಲಿನಿಂದ ಅವನಿಗೆ ಕೆಲಸ ಮಾಡಲಿಕ್ಕೆ ಆಗುವುದಿಲ್ಲ. ಕುಸಿಯುವಂಥ ಸ್ಥಿತಿ ಬಂದರೂ ಕೂಡ ಕುಸಿಯದಾದ. ದೇಹದ ಮೂಲೆಗಳಿಂದ ಒಂದಷ್ಟು ತಾಕತ್ತು ಅಡಿಗೆರೆ ಹಾಕ್ಕೊಳ್ಳಿ, ಶಕ್ತಿ ಸೋಸಿ ತಂದು. ಸೋಸುವುದಂದ್ರೇನು?
ನೀರನ್ನು ಬಟ್ಟೆಯಲ್ಲಿ ಸೋಸಿ ಒಳ್ಳೆಯ ನೀರನ್ನು ತೆಗಿತೇವೆ. ಅಂದರೆ ಏನು, ಅಲ್ಲಿ ಇಲ್ಲಿ ಇದ್ದದ್ದನ್ನೆಲ್ಲ ಸಂಗ್ರಹಿಸಿ, ದೇಹದ ಮೂಲೆ ಮೂಲೆಗಳಲ್ಲಿ ಎಲ್ಲೆಲ್ಲ ಸಾಮರ್ಥ್ಯ ಉಂಟು ಅಷ್ಟೂ ಸಾಮರ್ಥ್ಯವನ್ನು ಸಂಗ್ರಹಿಸಿ ತಂದು ಮತ್ತೆ ಬುಟ್ಟಿಗೆ ಹೂಳು ತುಂಬತೊಡಗಿದ. ಬುಟ್ಟಿ ತುಂಬತೊಡಗಿತು. ಇನ್ನೇನು ಹೂಳು ತುಂಬಿದ ಬುಟ್ಟಿಯನ್ನು ಚಿನ್ನಮ್ಮನ ತಲೆಗೇರಿಸುವಷ್ಟರಲ್ಲಿ ನೋಡುತ್ತಾನೇನು, ಅವ ಮೂರ್ಛೆ ಬೀಳುವಂತಾದ. ಬುಟ್ಟಿಗೆ ಹೂಳು ತುಂಬಿ ಇನ್ನೇನು ಅದನ್ನು ಚಿನ್ನಮ್ಮನ ಹೆಗಲಿಗೆ ಏರಿಸಬೇಕು ಹೇಳುವಲ್ಲಿ ಬುಟ್ಟಿಯಲ್ಲಿ ಏನೋ ಒಂದು ನೋಡಿ ಅವನಿಗೆ ಮೂರ್ಛೆ ಬಂದಂತಾಯಿತು. ಯಾಕೆ, ಏನಿತ್ತು ಅಂಥದ್ದು? ನವಮಾಸಗಳ ಕಾಲ ಹೊಳೆಯ ಉದರದಲ್ಲಿ ಅಡಗಿದ್ದ ಧಣಿಗಳ ಮಂಕು ಮೂತಿ ಕಾಣಿಸುತ್ತಿದೆ. ಯಾವುದು ಕಳೆದು ಹೋಗಿತ್ತೋ ನೀರೊಳಗೆ, ಎಷ್ಟು ಹುಡುಕಿದರೂ ಸಿಗಲಿಲ್ಲವೋ ಅಂತಹ ಧಣಿಗಳ ಬೆಳ್ಳಿ ಲೋಟದ ಮಂಕು ಮೂತಿ, ಮಂಕುದಂದರೆ ಮಸುಕಾದಂಥ ಮೂತಿ, ಮುಖ, ತುದಿ ಕಾಣಿಸುತ್ತಿದೆ. ತಾನೀ ದಂಪತಿಗಳನ್ನು ಅಪವಾದದ ಕುಣಿಕೆಳಗೆ ಸಿಲುಕಿಸಿ ನದಿಯ ಉದರದಲ್ಲಿ ಅಡಗಿಕೊಂಡೆನಲ್ಲ ಎಂಬ ಪಶ್ಚಾತ್ತಾಪದಲ್ಲದು ಮುಖ ಮರೆಮಾಡಿಕೊಂಡಿದೆಯೋ ಎಂಬಂತೆ ಕೆಸರೊಳಗೆ ದೇಹ ಹುದುಗಿಸಿಕೊಂಡಿದ್ದ ಬೆಳ್ಳಿ ಲೋಟವನ್ನು ಕುದುಪ ನಿಧಾನಕ್ಕೆ ಬುಟ್ಟಿಯಿಂದ ಹೊರಗೆಳೆದ. ತಾನೀ ದಂಪತಿಯನ್ನು, ಇವರಿರುವರನ್ನು, ಕುದುಪ ಹಾಗೂ ಚಿನ್ನಮ್ಮನನ್ನು ಅಪವಾದಕ್ಕೀಗಾಗಿಸಿ ಅವರಿಗೆ ಮೇಲೆ ಕಳ್ಳತನದ ಅಪವಾದ ಹಾಕಿ ಕುಣಿಕೆಯೊಳಗೆ, ಕುಣಿಕೆ ಅಂದರೆ ಸರಿಗಂಟು, ಅಡಿಗರ ಕೊಳ್ಳಿ ಕುಣಿಕೆ, ಸರಿಗಂಟು. ನೀವು ಕೊಡಪಾನ ಬಾವಿಗೆ ಇಳಿಸುವಾಗ ಕೊಡಪಾನಕ್ಕೊಂದು ಕುಣಿಕೆ ಹಾಕ್ತೀರಿ, ಸರಿಗಂಟು ಹಾಕ್ತೀರಿ, ಅದೆಲ್ಲಿ ಹೋಗದ ಹಾಗೆ ಅಪವಾದದ ಕುಣಿಕೆಯೊಳಗೆ, ಅಪವಾದದ ಗಂಟಿನೊಳಗೆ ಇಬ್ಬರನ್ನು ಸಿಲುಕಿಸಿ ನದಿಯ ಉದರದಲ್ಲಿ, ಉದರ ಅಂದರೆ ಹೊಟ್ಟೆ, ನದಿಯ ಹೊಟ್ಟೆಯೊಳಗೆ ಅಡಗಿಕೊಂಡೆನಲ್ಲ ಎಂಬ ಪಶ್ಚಾತ್ತಾಪದಲ್ಲೆದ್ದು. ಅಂದರೆ ಬೆಳ್ಳಿ ಲೋಟಕ್ಕೂ ಒಂದು ಮಾತು ಕೊಡ್ತಾರೆ ಕಥೆಗಾತಿಯಲ್ಲಿ, ಅಯ್ಯೋ ಇವರಿಗೆ ನನ್ನಿಂದ ಅಪವಾದ ಬಂತಲ್ಲ ಅಂತ. ಅದು ಮುಖಮರೆ ಮಾಡಿಕೊಂಡಿದೆ ಎಂಬಂತೆ ಅದು ಅಡಗಿ ಕೂತಾಗಿ ಕೆಸರೊಳಗೆ ದೇಹ ಹುದುಗಿಸಿಕೊಂಡಿದ್ದ. ಅದರ ಮೂತಿ ಮಾತ್ರ, ಮುಖ ಮಾತ್ರ ಕಾಣ್ತಾ ಉಂಟು, ದೇಹ ಅದರೊಳಗಡೆ ಉಂಟು ಕೆಸರಿನೊಳಗೆ. ಅದನ್ನು ಕುದುಪ ತೆಗಿತಾನೆ. ಇನ್ನೂ ಸೂತಕ ಕಳೆಯದ ಹಸಿ ಮಗುವನ್ನು ಮೀಯಿಸುವಂತೆ ನಿಧಾನಕ್ಕೆ ಹೊಳೆಯ ನೀರಲ್ಲಿ ಆ ಬೆಳ್ಳಿ ಲೋಟವನ್ನು ತಿಕ್ಕತೊಡಗಿದ ಮತ್ತು ತೊಳೆಯತೊಡಗಿದ. ನೀವಿಲ್ಲಿ ಗಮನಿಸಬೇಕಾದ ಶಬ್ದ ಸೂತಕ. ಸೂತಕ ಕಳೆಯದ ಹಸಿ ಮಗುವನ್ನು ಅಂದರೆ ಈಗ ತಾನೇ ಹುಟ್ಟಿದಂತಹ ಮಗು, ಹುಟ್ಟಿ ಒಂದು 10 ದಿವಸವೂ ಆಗದಂತಹ ಮಗು, 10 ದಿವಸ ಆಗಿ 11ನೇ ದಿವಸ ಮುಗಿದರೆ ಸೂತಕ ಕಳೆಯಿತು ಅಂತ, ಅಂದರೆ ಮಗು ಹುಟ್ಟಿದಂತಹ ಸೂತಕ ಕಳೆಯಿತು ಅಂತ ಹೇಳೋ ಮಾತಿದೆ. ಅಂದರೆ ಸಣ್ಣ ಮಗುವನ್ನು ಮೀಯಿಸುವಂತೆ. ಅದನ್ನು ಮೀಯಿಸುವಾಗ ತುಂಬ ಜಾಗ್ರತೆ ಬೇಕು. ಹೆಚ್ಚು ಒತ್ತಿದರೂ ಆ ಭಾಗ ನೋವಾಗ್ತದೆ, ತಿಕ್ಕಬಾರದು. ಅತ್ಯಂತ ಸೂಕ್ಷ್ಮವಾದಂಥ ಮೃದುವಾದಂತಹ ಶರೀರವನ್ನು ಹೊಂದಿರುತ್ತದೆ. ಹಾಗಾಗಿ ಅತ್ಯಂತ ಜಾಗರೂಕತೆಯಿಂದ ಸ್ನಾನ ಮಾಡಿಸಬೇಕಾಗ್ತದೆ. ಹಾಗೆ ಅಷ್ಟೇ ಪ್ರೀತಿಯಿಂದ, ಅಷ್ಟೇ ಜಾಗ್ರತೆಯಿಂದ ತೊಳಿತಾನೆ. ಈ ಲೋಟದಿಂದಾಗಿ ತಾನೆಷ್ಟು ಅವಮಾನದ ಮಾತುಗಳನ್ನು ಧಣಿಪತ್ನಿಯವರ ಕೊಳಕು ಬಾಯಿಂದ ಕೇಳಿಬಿಟ್ಟೆ. ಧಣಿಪತ್ನಿಯವರ ಕೊಳಕು ಬಾಯಿ ಅಂದರೆ ಅವರೇನು ಬಾಯಿ ತೊಳೆಯದೆ ಕೂತ್ಕೊಳ್ತಾರೆ ಅಂತಲ್ಲ, ಒಳ್ಳೆಯ ಮಾತು, ಒಳ್ಳೆಯ ಚಿಂತನೆ, ಒಳ್ಳೆಯ ಯೋಚನೆ ಮಾಡದೆ ಸದಾ ಸಿಡುಕನ್ನೇ ತೋರಿಸುತ್ತಾ ಮತ್ತೊಬ್ಬರ ಬಗ್ಗೆ ಕೆಟ್ಟದ್ದನ್ನೇ ಮಾತಾಡುವಂತಹ ಬಾಯಿ, ಆದ್ದರಿಂದ ಕೊಳಕು ಬಾಯಿ ಅಂತ. ಏನೆಲ್ಲ ಕೇಳಿದೆ ನಾನು ಎಂದು ಕುದುಪ ಹನಿಗಣ್ಣಾಗಿ ಅಂದರೆ ಕಣ್ಣಲ್ಲಿ ನೀರು ತುಂಬಿಕೊಂಡು, ಅಡಿಗೆರೆ ಹಾಕಿ ಹನಿಗಣ್ಣಾಗಿ ಅಂದರೆ ಕಣ್ಣಲ್ಲಿ ನೀರು ತುಂಬಿಕೊಂಡು ಆ ಲೋಟ ತೊಳೆದ. ಹೊಳೆಯ ಹೂಳೊಳಗೆ ಅವಿತು ತನ್ನ ಬಣ್ಣ ಗಾಂಭೀರ್ಯ ಕಳೆದುಕೊಂಡಿದ್ದ ಬೆಳ್ಳಿ ಲೋಟಕ್ಕೆ ಇದೀಗ ಕುದುಪನಿಂದಾಗಿ ಜೀವ ಬಂದಂತಾಯಿತು. ಹೊಳೆಯ ಹೂಳೊಳಗೆ, ಕೆಸರಿನೊಳಗೆಲ್ಲ ತನ್ನ ಬಣ್ಣ ಕಳೆದುಕೊಂಡು, ಗಾಂಭೀರ್ಯ ಕಳೆದುಕೊಂಡಿದ್ದ, ಬಣ್ಣ ಎಲ್ಲ ಕಳೆದುಕೊಂಡು ಆ ಬೆಳ್ಳಿಯ ಸೌಂದರ್ಯ ಇರಲಿಲ್ಲ. ಈಗ ಇವ ಚೆನ್ನಾಗಿ ತೊಳೆದಿದ್ದರಿಂದ ಅದಕ್ಕೆ ಜೀವ ಬಂದಾಗಾಯಿತು. ತೋಟದಂಚಿನ ನೆರಳಲ್ಲಿ ಕುಳಿತು ಒಕ್ಕಲ ಮಕ್ಕಳ ಬೆವರಧಾರೆಯನ್ನು ದಿಟ್ಟಿಸುತ್ತಿದ್ದಂತಹ ದಣಿಗಳನ್ನು ಬೆಳ್ಳಿ ಲೋಟ ಗಮನಿಸಿತು. ಈಗ ನೋಡಿ, ಬೆಳ್ಳಿ ಲೋಟಕ್ಕೂ ಮತ್ತು ಆ ಬೆಳ್ಳಿ ಲೋಟಕ್ಕೂ ಒಂದು ಹೃದಯ ಉಂಟು ಎನ್ನುವ ಹಾಗೆ ಕಥೆಗಾತಿ ತೋರಿಸಿದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ದಂಥ ದಣಿಗಳು ತನ್ನನ್ನು ನೋಡ್ತಾ ಇರುವುದನ್ನು ಬೆಳ್ಳಿ ಲೋಟ ನೋಡಿತಂತೆ. ದಣಿಗಳು ಮಾತ್ರ ಆ ಲೋಟವನ್ನು ಗಮನಿಸುವಂತಿರಲಿಲ್ಲ. ಅವರು ಚಿನ್ನಮ್ಮನ ಹಣೆಯಿಂದ ಕುಂಕುಮದೊಂದಿಗೆ ಕೆಳಗಿಳಿಯುತ್ತಿದ್ದ ಬೆವರಿನ ದಾರಿಯನ್ನೇ ಗಮನಿಸುತ್ತಿದ್ದರು. ದಣಿಗಳು ಚಿನ್ನಮ್ಮನ ಹಣೆಯಿಂದ ಕುಂಕುಮದೊಂದಿಗೆ ಕೆಳಗಿಳಿಯುತ್ತಿದ್ದ, ಅಡಿಗೆರೆ ಹಾಕೊಳ್ಳಿ, ಅಂದರೆ ಈ ತುಳುನಾಡಿನ ಮತ್ತು ಈ ಕರಾವಳಿಯ ಸಂಸ್ಕೃತಿಯನ್ನು ಈ ಮೂಲಕವಾಗಿ ಕಥೆಗಾತಿ ತೆರೆದಿಟ್ಟಿದ್ದಾರೆ.
ಹಣೆಯಲ್ಲಿ ಕುಂಕುಮ ಧರಿಸಿಕೊಂಡೇ ಇರುವಂಥ ಹೆಣ್ಣು ಮಕ್ಕಳು ಯಾವುದೇ ಕೆಲಸದಲ್ಲಾದರೂ ಕೂಡ ಆ ಸಂಪ್ರದಾಯವನ್ನು ಪಾಲಿಸ್ತಿದ್ರು. ಬೆವರಿಗೆ ಆ ಕುಂಕುಮ ಕೆಳಗಿಳಿತಿತ್ತು, ಅದನ್ನೇ ನೋಡ್ತಾ ಇದ್ದರು. ಒಂದು ಕಾಲದಲ್ಲಿ ಆ ಹೊಳೆಗೆ ಮಾನಗೆಟ್ಟ ಹೊಳೆ ಅಂತ ಬೈತಾ ಇದ್ದವರು. ಈಗ ಆ ಹೊಳೆಯಲ್ಲಿ ಇವರು ಕೆಲಸ ಮಾಡುವುದನ್ನು ನೋಡಿ ಒಂದು ಕ್ಷಣವೂ ಅವರು ಕೂತ್ಕೊಳ್ಳಬಾರದು, ದುಡಿತಲೇ ಇರಬೇಕು ಎನ್ನುವಂಥ ನಿಲುವಿನಿಂದ ಧಣಿಗಳದನ್ನು ನೋಡ್ತಾ ಇದ್ದರು. ಕುದುಪ ಹೂಳು ತುಂಬಿದ ಬುಟ್ಟಿಯ ನೆತ್ತಿ ಚಿನ್ನಮ್ಮನ ತಲೆಗೇರಿಸದೆ ನೀರೊಳಗೆ ನಿಂತು ಕೂತು ಕಾಲ ಕಳೆಯುವ ಇನ್ನೇನೋ ಮಸಲತ್ತು ನಡೆಸುತ್ತಿರುವುದನ್ನು ಕಂಡು ದಣಿಗಳು ಮತ್ತೆ ಸಿಟ್ಟಾದರು. ಇವ ಬುಟ್ಟಿಗೆ ತುಂಬಿಸಿ ಆಗಿದೆ, ಅದನ್ನು ತಲೆಗೆ ಏರಿಸ್ತೇ ಇಲ್ಲ, ಚಿನ್ನಮ್ಮನ ತಲೆಗೆ ಏರಿಸ್ತೇ ಇಲ್ಲ, ಎಂಥದೋ ಹಿಡ್ಕೊಂಡು ತಿಕ್ಕುತ್ತಾ ಇದ್ದಾನೆ, ಕೆಲಸ ಮಾಡದೆ ಸಮಯ ಹಾಳು ಮಾಡ್ತಾ ಇದ್ದಾನೆ ಅಂತ ಸಿಟ್ಟು ಬಂತು. ಆದರೂ ಇದೇನು ಹೊಸ ಮಸಲತ್ತು ಇರಬೇಕೆಂದು ಕಣ್ಣು ಕಿರಿದುಗೊಳಿಸಿ ಆತನ ತಲೆ ದಿಟ್ಟಿ ನೆಟ್ಟರು. ಇದೇನು ಹೊಸ ಮಸಲತ್ತು, ಏನೋ ಹೊಸ ಸಂಚು ಮಾಡ್ತಾ ಇದ್ದಾರೆ ಇವರು ಎನ್ನುವುದಕ್ಕಾಗಿ ಕಣ್ಣು ಕಿರಿದು ಮಾಡಿ, ನಮಗೆ ತುಂಬ ದೂರದ ವಸ್ತು ಇನ್ನೂ ಸ್ಪಷ್ಟವಾಗಿ ಕಾಣಬೇಕು ಅಂತಾದರೆ ಕಣ್ಣು ಕಿರಿದು ಮಾಡಬೇಕಂತೆ. ಹಾಗೆ ಅದನ್ನು ಕಣ್ಣು ಕಿರಿದು ಮಾಡಿ ನೋಡ್ತಾ ಇದ್ದರು. ಕುದುಪ ಯಾವುದೋ ಒಂದು ಕೊಲೆಗೆಟ್ಟ ಲೋಟವನ್ನು ನೀರೊಳಗೆ ಅದ್ದಿ ತೆಗೆದು ಮಣಗಟ್ಟಲೆ ಕೊಳೆಗಟ್ಟಿದ್ದ ತನ್ನ ಎಲೆ ವಸ್ತ್ರದಲ್ಲಿ ಒರೆಸಿ ಚಿನ್ನಮ್ಮನ ಕೈಗೆ ಕೊಡುವುದನ್ನು ಧಣಿಗಳು ಮೌನವಾಗಿಯೇ ದಿಟ್ಟಿಸಿದರು. ಮಾನಗಟ್ಟ ಈ ಹುಚ್ಚು ಹೊಳೆ ಯಾವುದೋ ಮಳೆಗಾಲದಲ್ಲಿ ಯಾರದ್ದೋ ಮನೆ ಮಠ ಮುಳುಗಿಸಿ ಹೊತ್ತು ತಂದಿರುವ ಲೋಟವಿರಬೇಕೆಂದು ಯೋಚಿಸಿದ ದಣಿಗಳು ಆ ಹಾಳು ಲೋಟದ ಜಗತ್ತಲ್ಲಿ ಮುಳುಗಿ ಹೋದ ಗಂಡ ಹೆಂಡಿರ ತಲೆನೋರನ್ನು ಕಿರಿದ ಕಣ್ಣಿಂದ ಮತ್ತಷ್ಟು ಗಮನಿಸಿದರು. ನಿಧಾನಕ್ಕೆ ಕೂತಲ್ಲಿಂದ ಎದ್ದು ಬಂದರು. ಈ ಕುದುಪ ಯಾವುದೋ ಕುಲಗೆಟ್ಟ ಅಂದರೆ ಎಲ್ಲಿಯೋ ಬಿದ್ದಂಥ, ಯಾರ್ದು ಅಂತ ಗೊತ್ತಿಲ್ಲದ, ಒಂದು ಮನೆಗೆ ಸೇರಿದ್ದು ಸಂಬಂಧಪಟ್ಟಂತಾದರೆ ಆ ಕುಲಕ್ಕೆ ಸೇರಿದ್ದು, ಯಾರ ಮನೆಗೂ ಸೇರದ ಒಂದು ಲೋಟವನ್ನು ನೀರೊಳಗದ್ದಿ ಮಣಗಟ್ಟಲೆ, ಒಂದು ಮಣ ಅಂದರೆ 13 kg ಅಂತ ಲೆಕ್ಕ ಮಕ್ಕಳೇ. ಒಂದು ಮಣ ಅಂದರೆ 13 kg. ಸಾಮಾನ್ಯವಾಗಿ ಗೆಣಸು ಅಳೆಯುವುದಕ್ಕೆ ಹೀಗೆ ಹೇಳ್ತಾರೆ ಮಣ ಅಂತ. ಗೆಣಸನ್ನು ಅಳೆಯುವಂತಹ ಕ್ರಮದಲ್ಲಿ ಮಣ ಎನ್ನುವ ಪದಪ್ರಯೋಗ ಆಗ್ತದೆ. ಒಂದು ಮಣ ಹೇಳಿದರೆ 13 kg. ತನ್ನ ಎಲೆ ವಸ್ತ್ರದಲ್ಲಿ ಒರೆಸಿ ಅದನ್ನು ತಾನು ತಲೆಗೆ ಸುತ್ತಿಕೊಂಡಿದ್ದ ವಸ್ತ್ರದಲ್ಲಿ ಒರೆಸಿ ಚಿನ್ನಮ್ಮನ ಕೈಗೆ ಕೊಡುವುದನ್ನು ದಂಡಿಗಳು ನೋಡ್ತಾರೆ. ಮಾನಗಟ್ಟ ಈ ಹುಚ್ಚು ಹೊಳೆಗೆ ಬೈಯುವುದು ಅಂತಲೇ ಲೆಕ್ಕವರು. ಮಳೆಗಾಲದಲ್ಲಿ ಯಾರದ್ದೋ ಮನೆ ಮಠ ಮುಳುಗಿಸಿ ಹೀಗೆ ಹರಿತಾ ಬರುವಾಗ, ಹೀಗೆ ಅದರ ದಡದಲ್ಲಿ ತೊಳೆಯುತ್ತಾ ಇರುವಾಗ ಯಾರದ್ದೋ ಲೋಟವನ್ನು ಮುಳುಗಿಸಿಕೊಂಡು ಬಂದದ್ದು ಈಗ ಇವರಿಗೆ ಸಿಕ್ಕಿತು. ಆದರೆ ಅದನ್ನೇ ನೋಡುತ್ತಾ, ಅದನ್ನೇ ತಿಕ್ಕುತ್ತಾ, ತನ್ನ ಕೆಲಸವನ್ನು ಮಾಡದೆ ಸಮಯ ಹಾಳು ಮಾಡುವಂತಹ ಇವರ ಚಲನವನ್ನು ಮತ್ತೆ ಕಿರಿದು ಕಣ್ಣಿನಿಂದ, ತುಂಬ ದೂರದಲ್ಲಿ ಆಗುವುದನ್ನು ಗಮನಿಸಬೇಕಾದರೆ ಕಣ್ಣು ಕಿರಿದು ಮಾಡಿ ನೋಡಬೇಕು. ನೋಡ್ತಾ ಇದ್ದರು. ನಿಧಾನಕ್ಕೆ ಎದ್ದು ಬಂದರು. ಹಾಗೆ ಸದ್ದಿಲ್ಲದೆ ಬಂದ ದಣಿಗಳು ನೆರಳಲ್ಲೇ ನಿಂತು ತನ್ನೆದುರು ನಡೆಯುತ್ತಿದ್ದ ವ್ಯಾಪಾರವನ್ನು ಕಿರುಗಣ್ಣಿನಿಂದ ಗಮನಿಸುತ್ತಿದ್ದಂತೆ ಅವರ ಎದೆ ಬಡಿತದ ಲಯ ತಪ್ಪಿತು. ನೋಡ್ತಾ ಅವರೇನು ಮಾಡ್ತಾ ಇದ್ದಾರೆ ಅಂತ ಸ್ಪಷ್ಟ ತಡೆದಾಗ ಇವರ ಎದೆ ಬಡಿತದ ಲಯ ತಪ್ಪಿತು. ಅಂದರೆ ಎದೆ ಬಡಿತಕ್ಕೆ ಒಂದು ಲಯ ಉಂಟು. ನಮಗೆ ತುಂಬ ಹೆದರಿಕೆ ಆದಾಗ ಮತ್ತು ತುಂಬ ಅವಸರದ ಕಾರ್ಯದಲ್ಲಿದ್ದಾಗ, ಮನಸ್ಸು ಒತ್ತಡದಲ್ಲಿದ್ದಾಗ ಅದು ನಾವೆನಿಸಿದ್ದಕ್ಕಿಂತ ಹೆಚ್ಚು ವೇಗವಾಗಿ ಬಡಿಯತೊಡಗುತ್ತದೆ. ಇದು ವಿಜ್ಞಾನ. ಇವರು ಏನೋ ಆತಂಕವನ್ನು ಗಮನಿಸಿದರು, ಏನೋ ಒಂದು ಸಣ್ಣ ಭಯ ಆಯಿತು ಅಂತ ಸಾಂಕೇತಿಕವಾಗಿ ಸೂಚಿಸಿದ್ದಾರೆ. ಎದೆ ಬಡಿತದ ಲಯ ತಪ್ಪತೊಡಗಿತು. ಅವರ ಒಡಲ ಸಮಸ್ತ ವ್ಯವಹಾರಗಳು ಒಂದರ ಗಳಿಗೆ ಸ್ತಬ್ಧಗೊಂಡಂತಾಯಿತು. ಅವರ ಶರೀರದ ಅಷ್ಟೂ ವ್ಯವಹಾರಗಳನ್ನು ಒಂದು ಕ್ಷಣ ಯಾರು ನಿಲ್ಲಿಸಿದಾಗ ಆಯಿತು, ಅಂದರೆ ಶಾಕ್ ಆದರು ಅಂತ ಲೆಕ್ಕ. ಚಿನ್ನಮ್ಮ ತನ್ನ ಕೈಯಲ್ಲಿದ್ದ ಲೋಟ ತಿರುಗಿಸುತ್ತಿದ್ದಂತೆ ಅವರನ್ನೇ ಆಕಿ ತಿರುಗಿಸಿದ್ದಂತಾಯಿತು. ಚಿನ್ನಮ್ಮ ಕುದುಪನ ಕೈಯಿಂದ ಲೋಟ ತಗೊಳ್ತಾಳೆ, ನೋಡ್ತಾಳೆ. ಅವಳು ತಿರುಗಿಸಿದ್ದಾಗೆ ದಣಿಗಳಿಗೆ ತನ್ನನ್ನೇ ಅವಳು ತಿರುಗಿಸ್ತಾ ಇದ್ದಾಳು ಅಂತ ಆಯಿತು. ಯಾಕಿಂತ ಭಯ ಆಯಿತು ದಣಿಗಳಿಗೆ? ಯಾಕೆ ಆ ಲೋಟವನ್ನು ನೋಡಿದ ಕೂಡಲೇ ಹೆದರಿಕೆ ಆಯಿತು? ಕಂಠದಲ್ಲಿ ಬಳ್ಳಿ ಬಿಟ್ಟ ಆ ಬೆಳ್ಳಿ ಲೋಟ ದಣಿಯವರಿಗೆ ನಿಧಾನಕ್ಕೆ ತನ್ನ ಪರಿಚಯ ಮಾಡಿಸತೊಡಗಿತು. ಈ ಬೆಳ್ಳಿ ಲೋಟದ ಪರಿಚಯವನ್ನು ನಾವು ಮೊದಲೇ ಗಮನಿಸಿದ್ದೇವೆ. ಕುಡ್ಲದ ರಥಬೀದಿಯಲ್ಲಿರುವ ನರಸಿಂಹಾಚಾರ್ಯ ಮಾಡಿಸಿದ್ದು ಎನ್ನುವ ಹಾಗೆ ದಣಿ ಪತ್ನಿ ಹೇಳಿದ್ದನ್ನು ನಾವು ವಿವರಿಸಿದ್ದೇವೆ. ಆ ಕಂಠದಲ್ಲಿ ಅಂದರೆ ಕುತ್ತಿಗೆ ಭಾಗ, ಬೆಳ್ಳಿ ಲೋಟದ ಕುತ್ತಿಗೆ ಭಾಗದಲ್ಲಿದ್ದಂಥ ಬಳ್ಳಿ, ಅದನ್ನು ನೋಡುವಾಗ ಇದು ನಮ್ಮದೇ ಬೆಳ್ಳಿ ಲೋಟ ಅಂತ ಗೊತ್ತಾಯಿತು. ಅದರ ಕಂಠ 7 ಎಸಳುಗಳ ದೊಡ್ಡ ಹೂವಿನಂತಿದೆ. ಅದರ ಕುತ್ತಿಗೆ ಭಾಗದಲ್ಲಿ 7 ಎಸಳುಗಳ ಬಳ್ಳಿ ಇದೆ.
ಎಷ್ಟೆಂದರೂ ಕಳೆದ 40 ವಸಂತಗಳಿಂದ ಆ ಬೆಳ್ಳಿ ಲೋಟ ದಣಿಗಳ ಒಡನಾಟದಲ್ಲಿರಲಿಲ್ಲವೇ? ದಣಿಗಳ ದಾಂಪತ್ಯ ಜೀವನದ ಎಲ್ಲ ಪ್ರಮುಖ ಹಂತಗಳಲ್ಲೂ ಅದು ಮೂಕ ಸಾಕ್ಷಿಯಾಗಿರಲಿಲ್ಲವೇ? ಅಂದರೆ 40 ವಸಂತಗಳಿಂದ ಮದುವೆಯಾಗಿ ಅವರಿಗೆ 40 ವರ್ಷ ಆಗಿದೆ. ವಸಂತ ಅಂದರೆ ವರ್ಷ. ಆ ಬೆಳ್ಳಿ ಲೋಟ ದಣಿಗಳ ಒಡನಾಟದಲ್ಲಿರಲಿಲ್ಲವೇ? ದಣಿಗಳು ಒಟ್ಟಿಗೆ ಇದ್ದದ್ದು. ದಣಿಗಳ ದಾಂಪತ್ಯ ಜೀವನದ ಎಲ್ಲ ಪ್ರಮುಖ ಹಂತಗಳಲ್ಲಿಯೂ ಅದು ಮೂಕ ಸಾಕ್ಷಿಯಾಗಿರಲಿಲ್ಲವೇ? ದಾಂಪತ್ಯ ಜೀವನದ ಎಲ್ಲ ಪ್ರಮುಖ ಹಂತಗಳಲ್ಲಿ ಅಂದರೆ ಅವರ ಮನೆಯಲ್ಲಿ ಏನಾದರೂ ಕಾರ್ಯಕ್ರಮ ಆದರೆ, ಯಾರಾದರೂ ವಿಶೇಷ ವ್ಯಕ್ತಿಗಳು ಬಂದರೆ, ಅಥವಾ ದೇವರ ಪೂಜೆ ಇದ್ದರೆ, ಎಲ್ಲದ ಸಮಯದಲ್ಲಿ ಕೂಡ ಈ ಬೆಳ್ಳಿ ಲೋಟದಲ್ಲಿ ಹಾಲು ಕೊಡುವುದು, ಬೆಳ್ಳಿ ಲೋಟದಲ್ಲಿ ವಿಶೇಷ ದ್ರವ್ಯಗಳನ್ನು ಸಮರ್ಪಿಸುವುದು, ಹಾಗಾಗಿ ಅನೇಕ ಪ್ರಮುಖ ಘಟನೆಗಳಿಗೆ ಬೆಳ್ಳಿ ಲೋಟ ಸಾಕ್ಷಿಯಾಗಿತ್ತು. ಇದನ್ನು ಗಮನಿಸ್ತಾರೆ. ದಣಿಗಳು ಆ ಬೆಳ್ಳಿ ಲೋಟವನ್ನು ದಿಟ್ಟಿಸಿದರು. ನೋಡ್ತಾರೆ, ದೃಷ್ಟಿ ದಿಟ್ಟಿ ತತ್ಸಮ ತದ್ಭವ ಬರ್ಕೊಳ್ಳಿ ಮಕ್ಕಳೇ. ದೃಷ್ಟಿ ದಿಟ್ಟಿ. ಚಿನ್ನಮ್ಮಳು ಲೋಟವನ್ನು ಹಾಗೆ ತಿರುಗಿಸಿ ನೋಡುತ್ತಲೇ ಅದರ ಪರಿಚಯ ಮಾಡಿಕೊಂಡಳು. ಆಕೆಯು ಆ ಬೆಳ್ಳಿ ಲೋಟವನ್ನು ಅದೆಷ್ಟು ಬಾರಿ ನೊರೆಕಾಯಿಂದ ಮೀಯಿಸಿಲ್ಲ, ಹಾಗೆ ಮೀಯಿಸುವಾಗಲೆಲ್ಲ ಅದರ ಮೈಮೇಲೆ ಬಿಟ್ಟಿರೋ ಬಳ್ಳಿಯ ಚಂದವನ್ನು ಅದೆಷ್ಟು ಬಾರಿ ದಣಿಪತ್ನಿಯವರಲ್ಲಿ ಹೊಗಳಿಲ್ಲ. ಹೌದು, ಅದೇ ಕಂಠದಲ್ಲೆಲ್ಲ ಬಳ್ಳಿ ಬಿಟ್ಟ ಚಂದದ ಲೋಟ. ಚೆನ್ನಮ್ಮನಿಗೆ ಆ ಲೋಟವನ್ನು ಅದೆಷ್ಟು ನೋಡಿದರೂ ಸಾಲದು. ದಣಿಗಳಿಗೆ ಕಾಣಿಸುವಂತೆ ಎತ್ತರಿಸಿ ಹಿಡಿದು ನೋಡಿಯೇ ನೋಡಿದ್ದು. ಚಿನ್ನಮ್ಮಳು ನೋಡ್ತಾಳೆ. ಅವಳಿಗೂ ಇದರ ಪರಿಚಯ ಚೆನ್ನಾಗಿ ಉಂಟು. ಯಾಕೆಂದರೆ ಅದೆಷ್ಟು ಬಾರಿ ನೊರೆಕಾಯಿಂದ ಮೀಯಿಸಿಲ್ಲ. ನೊರೆಕಾಯಿ ಅಡಿಗೆರ ಹಾಕ್ಕೊಳ್ಳಿ, ಅಂದರೆ ಪಾತ್ರೆ ಉಜ್ಜಲು ಬಳಸುವಂಥ ಒಂದು ಅಂಟುವಾಳ ಕಾಯಿ. ಅದರಿಂದ ಹೊಳೆತ ಜಾಸ್ತಿ ಆಗ್ತದೆ. ಪಾತ್ರೆ ಉಜ್ಜಲಿಕ್ಕೆ ಅಂತ ಇರುವಂಥ ಒಂದು ಅಂಟುವಾಳ ಕಾಯಿಯನ್ನು ನೊರೆಕಾಯಿ ಅಂತ ಹೇಳ್ತಾರೆ. ಅದರಲ್ಲಿ ಮೀಯಿಸುವಾಗಲೆಲ್ಲ, ಅದರಲ್ಲಿ ತೊಳೆದು ಮೀಯಿಸುವಾಗ ಇದರ ಚಂದವನ್ನು ದಣಿಪತ್ನಿಯವರಲ್ಲಿ ವಿವರಿಸಿದ್ದಾಳೆ. ಅದರಲ್ಲಿರೋ ಬಳ್ಳಿಯ ಚಂದವನ್ನು, ಇದೇ ಅವಳಿಗೆ ಅಪಾಯ ಆದದ್ದು ನೋಡಿ. ಬೆಳ್ಳಿ ಲೋಟದ ಚಂದವನ್ನು ಅವಳು ತೊಳೆಯುವಾಗಲೆಲ್ಲ ವಿವರಿಸಿದ್ದು. ಇದು ಚಂದ, ಇದು ಚಂದ, ಎಷ್ಟು ಚಂದ, ಹೀಗೆ ತುಂಬ ವಿವರಿಸ್ತಾ ಇದ್ದದರಿಂದ ದಣಿಪತ್ನಿಯವರಿಗೆ ಅದು ಕಾಣೆಯಾದಾಗ ತುಂಬ ವಿವರಿಸ್ತಾ ಇದ್ದಳು. ಆದ್ದರಿಂದ ಇವಳೇ ಇದನ್ನು ಕದ್ದಿರಬೇಕು ಅಂತ ಅಪವಾದ ಮೂಡಿತ್ತು, ಸಂಶಯ ಮೂಡಿದ್ದು. ಹಾಗಾಗಿ ಅಪವಾದ ಹಾಕಿದ್ದು. ಆದರೆ ಈ ಬಾರಿ ಚಿನ್ನಮ್ಮ ಲೋಟವನ್ನು ದಣಿಗಳಿಗೆ ಕಾಣುವ ಹಾಗೆ ಎತ್ತಿ ಹಿಡಿತಾ ಇದ್ದಾಳೆ. ನಮಗೆ ಅಪವಾದ ಹಾಕಿದ, ನಾವು ಎಷ್ಟು ಹೇಳಿದರೂ ಕೂಡ ನಂಬದೇ ಇದ್ದಂಥ ನೀವು ನೋಡಿ, ನೀರೊಳಗೆ ಈಗ ಸಿಗುವಾಗ ಗೊತ್ತಾಯ್ತಲ್ಲ, ನಮಗೆ ಕೊಟ್ಟ ಹೊಡೆತದ ಬಿಸಿ ನಿಮಗೆ ಗೊತ್ತಾಗ್ತಾ ಉಂಟಾ ಏನೋ ಹಾಗೆ ಅವರ ನಾಣಕಿಸುವ ಹಾಗೆ ಈ ಬೆಳ್ಳಿ ಲೋಟವನ್ನು ತೋರಿಸ್ತಾ ಇದ್ದರು. ಕುದುಪನು ಬೆಳ್ಳಿ ಲೋಟವನ್ನು ಗಮನಿಸ್ತಾ ಇದ್ದ. ಆತನಿಗಂತೂ ಆ ಲೋಟದ ದರ್ಶನವಾದದೊಡನೆ ಬಿಸಿಲಿನಿಂದ ಜೀವ ಕಳೆದುಕೊಂಡಿದ್ದ ದೇಹಕ್ಕೆ ಮತ್ತಷ್ಟು ಹೊಸ ಚೈತನ್ಯ ಬಂದಂತಾಗಿತ್ತು. ಅವನಿಗೆ ಅಷ್ಟು ಸಂಭ್ರಮ ಉಂಟಾಗಿತ್ತು. ತನಗೆ ಅಪವಾದ ಹಾಕಿದ, ತನ್ನ ಮಾನಮರ್ಯಾದೆ ಕಳೆಯುವಂತೆ ಮಾಡಿದಂತಹ ಈ ಬೆಳ್ಳಿ ಲೋಟ ಸಿಕ್ಕುವುದರ ಮೂಲಕವಾಗಿ ಹೊಸ ಚೈತನ್ಯ ಬಂದಂತಾಯಿತು. ನೆತ್ತಿ ಮೇಲೆ ಬಿಸಿಲು ಕಾಯುತ್ತಿರುವ ಸೂರ್ಯ ಇನ್ನಷ್ಟು ಬೇಕಿದ್ದರೂ ಕಾರಲಿ ಎಂಬ ಉಡಾಪೆಯು ಆತನಲ್ಲಿ ಮೈತೆಳೆದು ಬೆಂದಂತಿತ್ತು. ಈಗ ಸೂರ್ಯನ ಬಿಸಿ ಆಗ್ತಾ ಇಲ್ಲ. ಯಾಕಂದರೆ ಅವನ ಮನಸ್ಸನ್ನು ತಂಪುಗೊಳಿಸುವಂಥ ಬೆಳ್ಳಿ ಲೋಟ ಅವನ ಎದುರಿಗಿತ್ತು. ಇಲ್ಲಿ ನೀವು ಗಮನಿಸಬೇಕಾದದ್ದು ಮಕ್ಕಳೇ, ನಮ್ಮ ಮನಸ್ಸು ಪ್ರಫುಲ್ಲವಾಗಿದ್ದರೆ ನಮಗೆ ಹೊತ್ತು ಘಟನೆಗಳು, ಒತ್ತಡಗಳು ಮಾರಕ ಆಗೋದಿಲ್ಲ. ಇವನ ಮನಸ್ಸಿನ ತಂಪಾಗಿದ್ದ ಕಾರಣ ಈಗ ಬಿಸಿಲು ಅಂತ ಆಗೋದಿಲ್ಲ. ನಾವು ಮನಸ್ಸನ್ನು ಯಾವಾಗಲೂ ತಂಪಾಗಿರಿಸಿಕೊಳ್ಳಬೇಕು, ಆಗ ಯಾವ ಬಿಸಿಯೂ ನಮಗೆ ತಾಗುವುದಿಲ್ಲ ಅಂತ. ಆತ ಚಿನ್ನಮ್ಮನ ಕೈಯಿಂದ ಬೆಳ್ಳಿ ಲೋಟವನ್ನೊಮ್ಮೆ ದಣಿಯವರ ಪರದಿಗೆ ಒಪ್ಪಿಸಲು ಕಾತುರನಾಗಿ ಆ ಲೋಟ ಚಿನ್ನಮ್ಮನಿಂದ ತನ್ನ ಕೈಗೆ ಹಸ್ತಾಂತರಗೊಳ್ಳುವ ಕ್ಷಣಕ್ಕಾಗಿ ಕಾಯುತ್ತಿದ್ದ. ಆದಷ್ಟು ಬೇಗ ಇದನ್ನು ದಣಿಗಳಿಗೆ ಒಪ್ಪಿಸಿದರೆ ನನ್ನ ಮೇಲಿರೋ ಆಪಾದನೆ ಹೋಗುತ್ತದೆ, ಹಾಗಾಗಿ ಒಪ್ಪಿಸುವುದಕ್ಕೆ ಕಾತರದಿಂದ ಕಾಯ್ತಾ ಇದ್ದ. ಹಾಗೆ ಕಾಯುವ ಪ್ರತಿಕ್ಷಣವು ಆತನಿಗೆ ದೀರ್ಘವಾಗಿ ಪರಿಣಮಿಸತೊಡಗಿತು. ಹಾಗೆ ಒಂದೊಂದು ಕ್ಷಣ ಕಾಯುವುದು ಕೂಡ ಅವನಿಗೆ ಅದು ತುಂಬ ದೀರ್ಘ ಅಂತ ಆಗುತ್ತಾ ಇತ್ತು. ಚಡಪಡಿಗೆ ಏರುತ್ತಿದ್ದರೂ ಚಿನ್ನಮ್ಮನಿಗೆ ಲಕ್ಷ್ಯವಿಲ್ಲ. ಚಿನ್ನಮ್ಮ ಕುದುಪನ ಹತ್ರ ನೋಡುವುದೇ ಇಲ್ಲ. ಅವಳು ಬೆಳ್ಳಿ ಲೋಟವನ್ನೇ ನೋಡ್ತಾ ಇದ್ದಾಳೆ. ಮತ್ತೆ ತಿರುಗಿಸಿ ನೋಡುತ್ತಿದ್ದಂತೆ ಆಕೆಯ ಒಡಲಲ್ಲೂ ಅದೆಷ್ಟೋ ಭಾವನೆಗಳು ಗಿರಕಿ ಹೊಡೆಯತೊಡಗಿದವು. ಆ ಲೋಟವನ್ನೊಮ್ಮೆ ನೋಡ್ತಾಳೆ, ಲೋಟದ ಒಳಗೆ ನೋಡ್ತಾಳೆ. ನೋಡ್ತಾ ಇದ್ದಾಗೆ ಅವಳ ಒಡಲಲ್ಲಿ, ಅವಳ ಶರೀರದಲ್ಲಿ ಅನೇಕ ಭಾವನೆಗಳು ಗಿರಕಿ ಹೊಡೆಯತೊಡಗಿದವು, ತಿರುಗತೊಡಗಿದವು ಅಂತ ಅರ್ಥ. ಏನೆಲ್ಲ ಭಾವನೆಗಳು? ಇದೇ ಲೋಟವಲ್ಲವೇ ತನ್ನ ಬೆವರಿನ ಬೆಲೆ ಕಳೆದದ್ದು? ಈ ಲೋಟ ಅಲ್ಲವೇ? ಈ ಲೋಟ ಕಳೆದು ಹೋಯಿತು ಅಂತ ನಾನು 3 ವೈಶಾಖೆಯನ್ನು ಸಂಬಳ ಇಲ್ಲದೆ ದುಡಿಯುವ ಹಾಗೆ ಮಾಡಿದ್ದು, ನನ್ನ ದುಡಿತಕ್ಕೊಂದು ಅರ್ಥ ಇಲ್ಲ ಅಂತ ಮಾಡಿದ್ದು ಈ ಬೆಳ್ಳಿ ಲೋಟ ಅಲ್ಲವೇ?
ಕಳ್ಳತನದ ಕಿರೀಟವನ್ನು ತನ್ನ ಮುರುಕಲು ಗುಡಿಸಲ ಚಾವಣಿಗೆ ಜೋಡಿಸಿದ್ದು. ತೂ ಬೆಳೆಯದ್ದಾದರೇನಂತೆ, ಬುದ್ಧಿ ಮಣ್ಣಿಗಿಂತಲೂ ಬುರ್ನಾಸು ಮೂರ್ಖಾಸಿನ. ಪಟ್ಟದ ಮೇಲಿನ ಕತ್ತಿಗೆ ಚಟ್ಟದಲ್ಲಿರುವವನ ಮೇಲೆ ದಿಟ್ಟಿ ಎಂದಿಗೂ ಸಲ್ಲ. ಅವಳಿಗೆ ಸಿಟ್ಟು ಬಂತು. ಇದೇ ಲೋಟ ಅಲ್ವಾ ಕಳ್ಳತನದ ಕಿರೀಟವನ್ನು ತನ್ನ ಮುರುಕಲು ಗುಡಿಸಲ ಚಾವಣಿಗೆ ಜೋಡಿಸಿದ್ದು. ನಾನು ಕಳ್ಳಿ, ನಾವು ಕಳ್ಳರು, ಇದನ್ನು ಅಡಗಿಸಿಟ್ಟುಕೊಂಡಿದ್ದೇವೆ ಎನ್ನುವಂಥ ಅಪವಾದವನ್ನು ಮುರುಕಲು ಗುಡಿಸಲಿನ ಚಾವಣಿಗೆ ಜೋಡಿಸಿದ್ದು. ನಮ್ಮ ಗುಡಿಸಲಿನ ಚಾವಣಿಗೆ ಕಳ್ಳತನದ ಆಪಾದನೆಯನ್ನು ಹೊರಿಸಿದ್ದು ಇದೇ ಬೆಳ್ಳಿ ಲೋಟ ಅಲ್ಲವೇ? ಅಂದರೆ ನೋಡಿ ಮಕ್ಕಳೇ, ಕಷ್ಟಪಟ್ಟು ದುಡಿಯುವವರಿಗೆ ಮಾನ, ಮರ್ಯಾದೆ, ವಿಶ್ವಾಸ, ಶ್ರಮ ಇವುಗಳ ಮೇಲೆ ತುಂಬ ನಂಬಿಕೆ. ಮಾನ ಕಳೆದುಕೊಂಡು ಬದುಕುವುದಕ್ಕೆ ಅರ್ಥವೇ ಇಲ್ಲ ಅಂತ ಭಾವಿಸಿದವರು, ನನ್ನ ಮಾನ ಹೋಗಲು, ನಮ್ಮ ಮರ್ಯಾದೆ ಹೋಗಲು ಕಾರಣವಾದದ್ದಲ್ವಾ, ನಮ್ಮ ಮನೆಗೆ ಒಂದು ಮರ್ಯಾದೆ ಇಲ್ಲ ಅಂತ ಮಾಡಿ ಹಾಕಿದ್ದು ಈ ಬೆಳ್ಳಿ ಲೋಟ ಅಲ್ವಾ ಅಂತ ಸಿಟ್ಟು ಬಂತು. ತೂ ಬೆಳ್ಳಿಯದ್ದಾದರೆ ಏನಂತೆ, ಬುದ್ಧಿ ಮಣ್ಣಿಗಿಂತಲೂ ಬುರ್ನಾಸು. ನೋಡಿ ಈ ವಾಕ್ಯ ನಮಗೆ ಗಮನಿಸಿ, ಅಡಿಗೆರೆ ಹಾಕೊಳ್ಳಿ ಮಕ್ಕಳೇ. ಬೆಳ್ಳಿಯ ಲೋಟ ಆದರೆ ಏನು, ಮಣ್ಣಿಗಿಂತಲೂ ಬುರ್ನಾಸು ಅಂದರೆ ಎಷ್ಟೇ ಎತ್ತರದಲ್ಲಿ ಇದ್ದರೆ ಸಾಕಾಗುವುದಿಲ್ಲ, ನಾವು ಮಾಡುವ ವ್ಯವಹಾರ ಕೂಡ ಅಷ್ಟೇ ಎತ್ತರದಲ್ಲಿರಬೇಕು. ಬೆಳ್ಳಿ ಲೋಟ ಎಂಬಲ್ಲಿಗೆ ಅಷ್ಟು ಗೌರವದಿಂದಲೇ ಅದು ಇರಬೇಕು. ಮಣ್ಣು ತಿನ್ನುವಂಥ ಕೆಲಸವನ್ನು ಮಾಡಬಾರದು. ಸುಮ್ಮನೆ ಒಳಗೆ ಅಡಗಿ ಕುಳಿತು ನಮಗೆ ಅಪವಾದ ಬರುವ ಹಾಗಾಯ್ತಲ್ಲ. ಮುಂದುವರಿಸಿ ಕಥೆಗಾತ ಹೇಳ್ತಾಳೆ, ಪಟ್ಟದ ಮೇಲಿನ ಕತ್ತಿ ಅಡಿಗೆರೆ ಹಾಕಿ ಖಡ್ಗ ಚಟ್ಟದಲ್ಲಿರೋನ ಮೇಲೆ ದಿಟ್ಟಿಸಲ್ಲ. ಇದನ್ನು ನೀವು ಗಮನಿಸಿ. ಅಂದರೆ ಪಟ್ಟವದಲ್ಲಿರುವ ಕತ್ತಿಗೆ ಪಟ್ಟದಲ್ಲಿ ಇದ್ದುಕೊಂಡು ಜನರ ಯೋಗಕ್ಷೇಮವನ್ನು ನೋಡಿಕೊಳ್ಳಬೇಕಾದ ಅರಸ ಅನ್ಯಾಯ ಮಾಡುವವರನ್ನು, ಕಳ್ಳರನ್ನು, ಅಧರ್ಮದಲ್ಲಿ ನಡೆಯುವವರನ್ನು, ದುರ್ಬುದ್ಧಿಯನ್ನು ಹೊಂದಿದವರನ್ನು ಶಿಕ್ಷಿಸಲಿಕ್ಕೆ, ಶತ್ರುಗಳ ನಾಶಕ್ಕಾಗಿ ಅವನ ಸೊಂಟದಲ್ಲಿರುವಂತಹ ಕತ್ತಿಯನ್ನು ಚಟ್ಟದಲ್ಲಿರುವವನು ಅಂದರೆ ಈಗಾಗಲೇ ಸತ್ತಿರುವವನು, ಶವ ಅಂತ ಲೆಕ್ಕ, ಆ ಶವವನ್ನು ಕಡಿಯುವುದಕ್ಕೆ ಉಪಯೋಗ ಮಾಡಕೂಡದು, ಅದರ ಮೇಲೆ ದೃಷ್ಟಿಯನ್ನು ಹರಿಸಕೂಡದು. ಈ ಕತ್ತಿ ಒಳ್ಳೆಯ ಕೆಲಸಕ್ಕೆ ಉಪಯೋಗ ಆಗಬೇಕು. ಬೆಳ್ಳಿ ಲೋಟ ಆದರೆ ಏನು, ಅದು ಪಾಪದವರ ಮೇಲೆ ಅಪವಾದವನ್ನು ಹಾಕಿ, ಹೇಗೆ ನಾನು ಅಪವಾದ ಹಾಕಿದೆ ಎಂದು ತನ್ನ ದೊಡ್ಡತನವನ್ನು ತೋರಿಸುವುದಲ್ಲ, ಅದು ತುಂಬ ನೀಚ ಬುದ್ಧಿ ಇಂಥವಳು ಯೋಚಿಸ್ತಾಳೆ. ಜಾತಿ ಹಾವಿಗೆ ಹಾಕಿ ಎರೆಹುಳದಂತೆ ಕೆಸರು ಕೆದಕುವ ಕೆಲಸ. ಜಾತಿ ಹಾವು ಅಂತ ಹೇಳಿದರೆ ಅಡಿಗೆರೆ ಹಾಕಿ ಇಲ್ಲಿ ನಾಗರ ಹಾವು ಅಂತ ಅರ್ಥ. ಆ ನಾಗರ ಹಾವು ಎರೆಹುಳದಂತೆ ಕೆಸರು ಕೆದಕುವ ಕೆಲಸ ಮಾಡಬಾರದು. ಈ ಬೆಳ್ಳಿ ಲೋಟದಿಂದಾಗಿ ತನ್ನ ಕುಟುಂಬ ಇದುವರೆಗೆ ಉಂಡ ನೋವು, ಅವಮಾನ, ಪಟ್ಟ ಪಾಡು, ಪರಿತಾಪಗಳೆಲ್ಲ ಚಿನ್ನಮ್ಮನ ಚಿತ್ತದಿಂದ ದಿಗಿಣ ತೆಗೆದು ಮೇಲೆದ್ದು ಬಂದು ಆಕೆಯ ವಿವೇಚನಾ ಶಕ್ತಿಯನ್ನೇ ಕ್ಷಣಕಾಲ ಕಸಿದುಕೊಂಡವು. ಈ ಬೆಳ್ಳಿ ಲೋಟದಿಂದಾಗಿ ತನ್ನ ಕುಟುಂಬ ಇದುವರೆಗೆ ಉಂಡ ನೋವು, ದಿನವೂ ಉಂಡುತ್ತಿರುವ ನೋವು. ಯಾವುದು ನೋವು ಉಂಟಾಗುವುದು? ಬುಟ್ಟಿಯಲ್ಲಿ ಹೂಳೆತ್ತಿಕೊಂಡು ದಿನಪೂರ್ತಿ ದುಡಿಯುವುದು ಅವರಿಗೆ ನೋವು ಉಂಟಾಗುವುದಿಲ್ಲ. ಅವರಿಗೆ ಇದರಿಂದ ನನ್ನ ಮರ್ಯಾದೆ ಹೋಯಿತು ಅಂತ ಆಗುವುದಿಲ್ಲ. ಹಾಗಂತ ಬೆಳ್ಳಿ ಲೋಟದ ಘನಸ್ಥಿತಿಯನ್ನು ಮರೆತು ಅದು ಕೆಸರು ತಿನ್ನುವಂತಹ ಕೆಲಸವನ್ನು ಮಾಡಿದ್ದರಿಂದ ನಾವು ಅಪವಾದವನ್ನು ಹೊತ್ತಂತಹ ನೋವು, ಆ ನೋವಿಗೆ ಕಾರಣವಾದದ್ದು ಈ ಬೆಳ್ಳಿ ಲೋಟ ಎನ್ನುವುದನ್ನು ಯೋಚಿಸುತ್ತಾ ಅದು ಕೊಟ್ಟಂಥ ನೋವು, ಅವಮಾನ, ಪಟ್ಟ ಪಾಡು, ಪರಿತಾಪಗಳು, ದಿನಕ್ಕೂ ಕೇಳುವಂಥ ಅವಮಾನದ ಮಾತುಗಳೆಲ್ಲ ನೆನಪಾಯಿತು. ಹೇಗೆ ನೆನಪಾಯಿತು ಎನ್ನುವುದನ್ನು ಬರೆದಿದ್ದಾರೆ. ಚಿನ್ನಮ್ಮನ ಚಿತ್ತದಿಂದ ದಿಗಿಣ ತೆಗೆದು ಮೇಲೆದ್ದು ಬಂದಂತೆ. ದಿಗಿಣ ಅಡಿಗೆರೆ ಹಾಕಿ ನೆಗೆತ ಅಂತ ಅರ್ಥ. ದಿಗಿಣ ಅಂತ ಹೇಳಿದರೆ ನೆಗೆತ. ಸಾಮಾನ್ಯವಾಗಿ ಕರಾವಳಿಯಲ್ಲಿ ನಡೆಯುವಂತಹ ಕಲಾ ಪ್ರಕಾರಗಳಲ್ಲಿ ಯಕ್ಷಗಾನವು ಒಂದು. ಆ ಯಕ್ಷಗಾನದಲ್ಲಿ ವೇಷಧಾರಿ ಕಾಲು ಮಡಚಿ ಕುಣಿಯುವುದನ್ನು ದಿಗಿಣ ಅಂತ ಹೇಳ್ತಾರೆ. ನೆಗೆತ ಅಂತ ಅರ್ಥ. ಹಾಗೆ ನೆಗೆಯತೊಡಗಿದವು ಅಂದರೆ ಒಂದರ ಮೇಲೆ ನೆನಪಾಗತೊಡಗಿತವಳಿಗೆ. ದಣಿ ಹೇಳಿದ ಮಾತು, ಮಗನನ್ನು ಹೊಂಗಾರ ಮರಕ್ಕೆ ಕಟ್ಟಿ ರಕ್ತ ಬರುವ ಹಾಗೆ ಹೊಡೆದದ್ದು, ಅವನು ಅಮ್ಮ ಅಂತ ಕೂಗಿ ಕರೆದದ್ದು, ಅವನ ಕಣ್ಣೀರು, ಬೆವರಿಗೆ ಬೆಲೆ ಕೊಡದೆ ನಿನಗೆ ಪಡಿಯಿಲ್ಲ, ನಿನಗೆ ಅಕ್ಕಿ ಇಲ್ಲ ಅಂತ ಹೇಳಿದ್ದು, ಕೊತ್ತಳಿಗೆಯಿಂದ ಹೊಡೆದದ್ದು, ಮಾತಿಗೂ ದಣಿಪತ್ನಿ ಕದ್ದಿದ್ದಿ ಹೇಳೋದು, ಇದೆಲ್ಲ ಒಂದೊಂದೇ ವಿಷಯಗಳು ಮನಸ್ಸಿನಲ್ಲಿ ಕುಣಿಯತೊಡಗಿದವು.
ಅವಳ ಯೋಚನಾ ಶಕ್ತಿ, ಅವಳ ವಿವೇಚನೆ, ಅವಳ ತಾಳ್ಮೆ ಎಲ್ಲ ಕೂಡ ಕಸಿಯತೊಡಗಿದವು. ಒಡಲ ಪಿತ್ತ ಒಂದರೆ ಕ್ಷಣ ಕೆರಳಿದಂತಾಯಿತು. ಕೋಪ ಬಂತವಳಿಗೆ. ಆ ಸಂಕಟ ಉಂಡ ಜೀವಕ್ಕೆ ಏನೆನಿಸಿತೋ ಆ ಕ್ಷಣ. ಅಷ್ಟು ನೋವುಗಳನ್ನುಂಡಂತಹ ಅವಳಿಗೆ ಆ ಕ್ಷಣಕ್ಕೆ ಏನಾಯಿತು ಅದು ಗೊತ್ತಿಲ್ಲ. ಏನು ಮಾಡಿದಳು? ತಟ್ಟನೆ ಪೂರ್ವಾಭಿಮುಖವಾಗಿ ನಡೆದಳು. ಅಡಿಗೆರೆ ಹಾಕಿ ಪೂರ್ವ ಅಭಿಮುಖವಾಗಿ ಅಂದರೆ ಸೂರ್ಯನು ಹುಟ್ಟುವಂತಹ ದಿಕ್ಕು ಪೂರ್ವ ದಿಕ್ಕು. ಹೊಸ ಯೋಚನೆ ಹುಟ್ಟಿತು ಆ ಕ್ಷಣದಲ್ಲಿ ಚಿನ್ನಮ್ಮನ ತಲೆಯಲ್ಲಿ. ಇಂಥ ಸಾಂಕೇತಿಕವಾಗಿ ಇಲ್ಲಿ ಕತೆಗಾತೆ ಹೇಳಿದ್ದಾಳೆ. ಹೊಸ ಯೋಚನೆ ಹುಟ್ಟಿತು, ಆದ ಕಾರಣ ಹಾಗೆ ನಡೆದಳು. ಇನ್ನೊಂದು, ಹೊಸ ಬೆಳಕು ಹುಟ್ಟಿತು ಅವಳ ಮನಸ್ಸಲ್ಲಿ ಏನೋ ಒಂದು ಹೊಸ ಬೆಳಕು ಹುಟ್ಟಿತು ಎನ್ನುವುದನ್ನು ಸೂಚಿಸುವುದಕ್ಕೋಸ್ಕರವಾಗಿ ಪೂರ್ವಾಭಿಮುಖವಾಗಿ ನಡೆದಳು ಅಂತ ಹೇಳಿದ್ದಾರೆ. ಆ ಹೊಳೆಯಲ್ಲಿ 10 ಹೆಜ್ಜೆ ಹಾಕಿ 11ನೇ ಹೆಜ್ಜೆ ಅಡಿ ನಿಂತಳು. 10 ಹೆಜ್ಜೆ ಹಾಕು ಅಂದರೆ 10 ಹೆಜ್ಜೆ ಇಟ್ಟು 11ನೇ ಹೆಜ್ಜೆ ಅಡಿ ನಿಂತಳು. ಇದನ್ನು ಅಡಿಗೆರೆ ಹಾಕೊಳ್ಳಿ. 11ನೇ ದಿನ ಅಂದರೆ ಮೈಲಿಗೆ ಕಳೆದುಕೊಳ್ಳುವ ದಿನ ಅಂತ ಅರ್ಥ. 11ನೇ ದಿನ ಅಂದರೆ ಮೈಲಿಗೆ ಕಳೆದುಕೊಳ್ಳುವ ದಿನ ಅಂತ. ನಾವೇನು ಮೃತಕ ಅಂತ ಹೇಳ್ತೇವೆ, ಯಾರಾದರೂ ಸತ್ತರೆ 11 ದಿವಸ ನಮಗೆ ಮೈಲಿಗೆ, ಆ ಬಳಿಕ ನಾವು ಶುದ್ಧ ಅಂತ ಹೇಳ್ತೇವೆ. ಹಾಗಾಗಿ ಅದನ್ನು ಸಾಂಕೇತಿಕವಾಗಿ ಇಲ್ಲಿ ಸೂಚಿಸಿದ್ದಾರೆ. ಅಪವಾದ ಎನ್ನುವಂತಹ ಮೈಲಿಗೆ, ತನ್ನ ಮೇಲೆ ಬಂದಂತಹ ಕಳ್ಳತನದ ಅಪವಾದ ಎನ್ನುವಂತಹ ಮೈಲಿಗೆಯನ್ನು ಕಳೆದುಕೊಂಡಳವಳು, ಇನ್ನು ನನಗಿಲ್ಲ ಎನ್ನುವುದನ್ನು ಸೂಚಿಸುವುದಕ್ಕೋಸ್ಕರವಾಗಿಯೇ 10 ಹೆಜ್ಜೆ ನಡೆದು 11ನೇ ಹೆಜ್ಜೆಯಲ್ಲಿ ನಿಂತಳು. ಅತ್ತ ದೂರದಲ್ಲಿದ್ದ ಹೊಳೆಯ ಆಳ ಮಡುವತ್ತ, ಹೊಳೆಯಲ್ಲಿರುವಂತಹ ಆಳವಾದಂತಹ ಮಡುವತ್ತ ನೋಡಿ. 10 ಹೆಜ್ಜೆ ಹಾಕುವುದಂದರೆ ಒಂದು ಚಲನೆಯ ಸಂಕೇತ ಅಂತ. ಹೊಸತೊಂದು ಚಲನೆ ಆಗುತ್ತಾ ಉಂಟು. ಹೊಸತೊಂದು ಚಲನೆಯನ್ನು ಕತೆಗೆ ಕೊಡ್ತಾ ಇದ್ದಾರೆ. ಹೊಳೆಯ ಆಳ ಮಡುವತ್ತ, ಆಳ ನಿಮ್ಗೆ ಗೊತ್ತುಂಟು, ತುಂಬ ಡೀಪ್ ಆಗಿರುವಂಥದ್ದು. ಆಳ ಮಡುವತ್ತ ಬೆಳ್ಳಿ ಲೋಟವನ್ನು ಎಸೆದೇ ಬಿಟ್ಲು. ಗಮನಿಸಿ, ಇಲ್ಲಿ ಕತೆಗೊಂದು ಎಣಿಸದೇ ಇದ್ದಂಥ ಅಂತ್ಯವನ್ನು ಕೊಟ್ಟಳು. ಇದಲ್ವಾ ನನಗೆ ಅಪವಾದ ಹಾಕಿದ್ದು, ಇದು ಯಾರಿಗೂ ಸಿಗೋದು ಬೇಡ ಅಂತ. ಇದನ್ನು ನಾನು ಮತ್ತೆ ಹಿಂದೆ ಕೊಟ್ಟರೆ ನಾನು ತಿಂದಂಥ ನೋವಿಗೆ ಅದು ಉತ್ತರ ಸಿಗ್ತದಾ? ನನ್ನ ಮಗ ತಿಂದಂಥ ಪೆಟ್ಟಿಗೆ ಉತ್ತರ ಸಿಗ್ತದಾ? ನನಗಾದಂಥ ಅವಮಾನಕ್ಕೆ ಉತ್ತರ ಸಿಗ್ತದಾ? ಬೇಡವೇ ಬೇಡ ಇದು ಅಂತ. ಕಂಠದಲ್ಲಿ ಬಳ್ಳಿ ಹೊತ್ತ ಆ ಬೆಳ್ಳಿ ಲೋಟ ತೋಟದಂಚಿನ ನೆರಳಲ್ಲಿ ನಿಂತು ತನ್ನನ್ನೇ ದಿಟ್ಟಿಸುತ್ತ ದಣಿಯವರ ಮೋರೆಯ ಅಸಂಖ್ಯ ಭಾವನೆಗಳನ್ನು ಓದುತ್ತಾ ಆಳದ ಮಡುವಲ್ಲಿ ನಿಧಾನಕ್ಕೆ ಮುಳುಗಿ ಹೋಯಿತು. ಈ ಬೆಳ್ಳಿ ಲೋಟ ತೋಟದಂಚಿನ ನೆರಳಲ್ಲಿ ನಿಂತು ತನ್ನನ್ನೇ ದಿಟ್ಟಿಸುತ್ತಾ ಇದ್ದ ದಣಿಯವರು ನೋಡ್ತಾ ಇದ್ದಾರೆ. ಅವರ ಮುಖದಲ್ಲಿ ಬೇರೆ ಬೇರೆ ಭಾವನೆಗಳು ಹುಟ್ಟುತ್ತಾ ಉಂಟಲ್ಲ, ಅದನ್ನೆಲ್ಲ ನೋಡುತ್ತಾ ನಿಧಾನಕ್ಕೆ ನೀರಲ್ಲಿ ಮುಳುಗತೊಡಗಿತು. ಚಿನ್ನಮ್ಮ ಹೊಳೆಯ ನೀರಲ್ಲೊಮ್ಮೆ ಸಂಪೂರ್ಣವಾಗಿ ಮುಳುಗಿ ಮತ್ತೆ ಎದ್ದು ನಿಂತಳು. ನೋಡಿ, ನಾನು ಅದನ್ನೇ ಹೇಳಿದ್ದು, ಮೈಲಿಗೆ ಕಳೆದುಕೊಂಡಂತಹ ಸಂಕೇತವನ್ನು ಕೊಟ್ಟಿದ್ದಾರೆ. ನಾನು ಶುದ್ಧನಾದೆ, ಅದಕ್ಕಾಗಿ ಇನ್ನೂ ನನಗೆ ಅಪವಾದ ಇಲ್ಲ. ಬೆಳ್ಳಿ ಲೋಟವನ್ನು ನಾನು ಕಂಡುಹಿಡಿದೆ. ದಣಿಗಳು ಇದನ್ನು ನೋಡಿದ್ರಲ್ಲ, ಅದಕ್ಕಾಗಿ ಪೂರ್ಣವಾಗಿ ಮುಳುಗಿ ಎದ್ದು ನಿಂತಳು. ನೆರಳಲ್ಲಿದ್ದ ದಣಿಯವರು ತಾವು ಹೊದ್ದುಕೊಂಡಿದ್ದ ವಲ್ಲಿಯಿಂದ ಮುಖಕ್ಕೆ ಗಾಳಿ ಬೀಸಿಕೊಂಡರು. ವಲ್ಲಿ ಅಂದರೆ ವಲ್ಲಿ ಅಡಿಗೆರೆ ಹಾಕಿ ಉತ್ತರೀಯ ಅಂತ. ತಾವು ಹೊದ್ದುಕೊಂಡಿದ್ದ ಉತ್ತರೀಯದಿಂದ ಒಂದು ಬಟ್ಟೆಯಿಂದ ಮುಖವನ್ನು ಒರೆಸಿಕೊಂಡ್ರು, ಮುಖಕ್ಕೆ ಗಾಳಿ ಬೀಸಿಕೊಂಡ್ರು. ಅಂದರೆ ಬೆವರಿದ್ರವರು. ಅಂದರೆ ಇಷ್ಟು ದೊಡ್ಡವರಾದರೂ ಕೂಡ ತಮ್ಮಿಂದ ತಪ್ಪಾಗಿದೆ ಅಂತ ಗೊತ್ತಾದಾಗ ಅವರು ಹೆದರ್ತಾರೆ. ಯಾಕೆಂದರೆ ಇವಳು ಕೋರ್ದಬ್ಬು ದೈವದ ಆಣೆ ಹಾಕಿದಳು. ಎಲ್ಲಿ ದೈವ ನನ್ನನ್ನು ಶಿಕ್ಷಿಸ್ತದೋ ಎನ್ನುವಂಥ ಸಣ್ಣ ಭಯವನ್ನು ಆವರಿಸಿತ್ತು. ಹಾಗಾಗಿ ಅದು ಗೊತ್ತಾಗಬಾರದು ಎನ್ನುವುದಕ್ಕಾಗಿ ಗಾಳಿಯಿಂದ ಮುಖ ಒರೆಸಿಕೊಂಡರು ಎನ್ನುವಲ್ಲಿಗೆ ಆ ಮಕ್ಕಳೇ ಧಣಿಗಳ ಬೆಳ್ಳಿ ಲೋಟ ಎನ್ನುವಂಥ ಕತೆ ಮುಗೀತದೆ. ನೀವಿಲ್ಲಿ ಗಮನಿಸಬೇಕಾದದ್ದು, ಗುಡ್ಡ ಎನ್ನುವಂತಹ ಮಗುವಿಗೆ ಅಷ್ಟು ಪ್ರಾಯ ಆದರೂ ಅವ ಆಟ ಆಡ್ತಾ ಇದ್ದ. ಅಂದರೆ ಶಿಕ್ಷಣ ಇರದಂತಹ ಶೋಷಿತರು ತಮ್ಮ ಸ್ವಾಭಿಮಾನಕ್ಕೆ ತೆಕ್ಕೆ ಬಂದಾಗ ನೋವುಂಟಾರೆ ಅವರು. ಅದಕ್ಕಿಂತಲೂ ಹೆಚ್ಚಾಗಿ ಶ್ರಮಜೀವಿಗಳು ಹೆದರುವುದು ಸ್ವಾಭಿಮಾನಕ್ಕೆ ಪೆಟ್ಟಾದಾಗ, ನೋವಾಗುವುದು ಅವರಿಗೆ ಸ್ವಾಭಿಮಾನಕ್ಕೆ ಪೆಟ್ಟಾದಾಗ. ಇದನ್ನೆಲ್ಲ ಕಥೆಗಾತಿಯಲ್ಲಿ ಬಹಳ ಸುಂದರವಾಗಿ ನಿರೂಪಿಸಿದ್ದಾರೆ. ಮತ್ತು ತಂದೆ, ಅವನ ಹೆಂಡತಿ, ತಾಯಿ, ಮಗ ಮೂವರು ಒಂದು ದಣಿಯ ಕೈ ಕೆಳಗಡೆ ಕೆಲಸ ಮಾಡುವುದರೊಂದಿಗೆ ಜೀತ ಪದ್ಧತಿಯ ಹೊಳಹನ್ನು ಸಾರುವ ಕಥೆ ಇದು ಅಂತ. ಆಗಿನ ಕಾಲದಲ್ಲಿದ್ದಂಥ ಜೀತ ಪದ್ಧತಿಯ ಹೊಳಹು, ಎಲ್ಲರೂ ದಣಿಗಳು ಹೇಳಿದ ಹಾಗೆ ಕೇಳಬೇಕು ಎನ್ನುವುದನ್ನು ಸೂಕ್ಷ್ಮವಾಗಿ
ಇಲ್ಲಿ ವಿವರಿಸಿದ್ದಾರೆ. ಶಾಂಭವಿಯ ನೋವು ಮತ್ತು ಚೆನ್ನಮ್ಮನ ನೋವು. ಶಾಂಭವಿಗೆ ಆಗುವಂಥ ಅನ್ಯಾಯ, ಹೂಳೆತ್ತುವುದು, ಮತ್ತು ಚೆನ್ನಮ್ಮನಿಗೆ ಶಾಂಭವಿಯನ್ನು ಅವಳು ಇವಳು ಎನ್ನುವ ಪದಪ್ರಯೋಗವನ್ನು ಧಣಿಯಿಂದ ಮಾಡಿಸಿ ಅವಳನ್ನು ಆ ಶಾಂಭಿಯನ್ನು ಒಂದು ಹೆಣ್ಣಾಗಿ ಚಿತ್ರಿಸಿ ಚಿನ್ನಮ್ಮ ಎನ್ನುವಂಥ ಹೆಣ್ಣಿನ ಅಂತರಂಗದ ಭಾವಗಳನ್ನೆಲ್ಲವನ್ನು ಕೂಡ ಬಯಲುಗೊಳಿಸಿ ಹೆಣ್ಣಿಗೆ ಸಮಾಜದಲ್ಲಿ ಆಗುತ್ತಾ ಇರುವಂಥ ಅವಮಾನ, ಅವಳು ಅನುಭವಿಸುತ್ತಿರುವಂಥ ನೋವು, ಇದನ್ನೆಲ್ಲ ಇಲ್ಲಿ ಸ್ಪಷ್ಟವಾಗಿ ಚಿತ್ರಿಸಿದ್ದಾರೆ. ಮತ್ತು ಬೆಳ್ಳಿ ಲೋಟ ಅಂತ ಹೇಳಿದರೆ ಅದೊಂದು ಪವಿತ್ರ ಅಂತ ಲೆಕ್ಕ, ಪವಿತ್ರತ್ವದ ಸಂಕೇತ. ಪವಿತ್ರತೆಯ ಸಂಕೇತವಾದ, ಪಾವಿತ್ರ್ಯದ ಸಂಕೇತವಾದ ಬೆಳ್ಳಿ ಲೋಟ ಅದನ್ನು ಉಳಿಸಿಕೊಳ್ಬೇಕು. ಅದರ ಮೇಲೆ ಗೌರವವಿಟ್ಟುಕೊಂಡವರಿಗೆ ಅದು ಅಪವಾದವನ್ನು ಹಾಕಕೂಡದು. ಹಾಕಿದರೆ ಆ ಬಳಿಕ ತನಗೆ ಬೇಕು ಅಂತ ಕೇಳಿದರೂ ಕೂಡ ಅದು ಸಿಗುವುದಿಲ್ಲ. ಬೆಳ್ಳಿ ಲೋಟನ್ನೇ ಎಸೆಯುವುದರ ಮೂಲಕವಾಗಿ ಅದೆಷ್ಟೇ ಪವಿತ್ರವಾಗಿರಲಿ, ನಮ್ಮ ಭಾವನೆಗಳನ್ನು ಅರ್ಥೈಸಿಕೊಳ್ಳದಿದ್ದರೆ ಅಂತಹ ಬೆಳ್ಳಿ ಲೋಟ ನಮಗೆ ಬೇಡ, ಅಂದರೆ ಅಂಥ ದಣಿಗಳೂ ಬೇಡ, ಅಂಥ ವ್ಯವಸ್ಥೆ ನಮಗೆ ಬೇಡ, ನಮ್ಮನ್ನು ಗೌರವಿಸದ, ನಮಗೆ ಮರ್ಯಾದೆಯನ್ನು ಕೊಡದ ವ್ಯವಸ್ಥೆ ಬೇಡ ಎನ್ನುವ ನಿಲುವನ್ನು ಶೋಷಿತರು ತಾಳ್ತಾರೆ. ಹಂತದ ತನಕ ಅವರು ಬಾಗುತ್ತಾರೆ, ಒಂದು ಹಂತದ ತನಕ ಅವರು ನೋವುಂಡುತ್ತಾರೆ. ಆ ಬಳಿಕ ಆಗಲಿಲ್ಲ ಅಂತಾದರೆ ಅವರು ಅದರಿಂದ ದೂರ ನಿಲ್ತಾರೆ ಎನ್ನುವುದನ್ನು ಇಲ್ಲಿ ಚಿತ್ರಿಸಲಾಗಿದೆ. ಬೆಳ್ಳಿ ಲೋಟಕ್ಕಿಂತಲೂ ನಮ್ಮ ಶೋಷಿತರು ಮೌಲ್ಯ ಕೊಟ್ಟದ್ದು ಸತ್ಯ, ಆತ್ಮಗೌರವ ಮತ್ತು ದುಡಿಮೆಗೆ. ಸತ್ಯ, ಆತ್ಮಗೌರವ ಮತ್ತು ದುಡಿಮೆಗೆ ಪೆಟ್ಟಾಯಿತು ಅಂತಾದರೆ ಪ್ರತಿಕ್ರಿಯೆ ಹೇಗಿರ್ತದೆ ಅಂತವರದ್ದು ಎನ್ನುವುದನ್ನು ಕೂಡ ಇಲ್ಲಿ ಕಥೆಗಾತಿ ಸೊಗಸಾಗಿ ವಿವರಿಸಿದ್ದಾರೆ. ಮಕ್ಕಳೇ, ಇದು ಧಣಿಗಳ ಬೆಳ್ಳಿ ಲೋಟ ಎನ್ನುವಂಥ ಪಾಠ ಇಲ್ಲಿಗೆ ಮುಗಿಯಿತು. ಎಲ್ಲ ಅಭ್ಯಾಸ ಭಾಗದ ಎಲ್ಲ ಪ್ರಶ್ನೆಗಳ ಉತ್ತರವನ್ನು ಈಗಾಗಲೇ ಕೊಟ್ಟಿದ್ದೇನೆ. ಭಾಷಾಭ್ಯಾಸದ ವಿಷಯಗಳನ್ನು ಕೂಡ ಕೊಟ್ಟಿದ್ದೇನೆ. ಅದನ್ನೊಮ್ಮೆ ಮನನ ಮಾಡಿಕೊಳ್ಳಿ. ಏನು ಸಂದೇಹ ಇದ್ದರೂ ಕೂಡ ನನ್ನಲ್ಲಿ ಕೇಳಿ. ಧನ್ಯವಾದಗಳು.